ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಸುಜುಕಿ ವಿ-ಸ್ಟ್ರಾಮ್ SX250 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ಒಂದು ಬೈಕ್ನ ಯಾಕೆ ತೊಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಸುಜುಕಿ ವಿ-ಸ್ಟ್ರಾಮ್ ಬೈಕ್ ನಲ್ಲಿ ಒಂದೇ ವೇರಿಯಂಟ್ ಬರೋದು. ಆ ಒಂದು ವೇರಿಯಂಟ್ ನಲ್ಲಿ ಲೋಯರ್ ಸೀಟ್ ಹೈಟ್ ಅಂತ ಬರುತ್ತೆ. ಅದನ್ನ ಆಕ್ಸೆಸರೀಸ್ ಆಗಿ ಆ ಒಂದು ಸೀಟ್ ನ ಪರ್ಚೇಸ್ ಮಾಡಬಹುದು. ಸ್ಟಾಕ್ ಸೀಟ್ ಕಂಪೇರ್ ಮಾಡಿದ್ರೆ ಈ ಒಂದು ಸೀಟ್ ನ ತಗೊಂಡ್ರೆ 25mm ಲೋಯರ್ ಸೀಟ್ ಬರುತ್ತೆ. ಲೈಕ್ ಒಂದ್ ಲೆಗ್ ನ ಫೂಟ್ ಆರು ಫ್ಲಾಟ್ ಆಗುತ್ತೆ. ಸೊ ನೀವು ಟೆಸ್ಟ್ ಡ್ರೈವ್ ಮಾಡ್ಬೇಕಾದ್ರೆ ಆ ಒಂದು ಸೀಟ್ ಹೈಟ್ ಇರೋ ಒಂದು ಗಾಡಿನ ಓಡಿಸಿ ಅಂತ ಹೇಳ್ತೀನಿ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಕನ್ಸೋಲ್ ಬರುತ್ತೆ. ಈ ಒಂದು ಸ್ಪೀಡೋಮೀಟರ್ ನಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಸುಜುಕಿ ಕಂಪನಿಯವ್ರದ್ದು ಓನ್ ರೈಡ್ ಕನೆಕ್ಟ್ ಅಪ್ಲಿಕೇಶನ್ ಇದೆ. ಅದನ್ನ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಗೆ ಸಿಂಕ್ರೊನೈಸ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಮೆಸೇಜ್ ಮತ್ತೆ ಕಾಲ್ ಅಲರ್ಟ್ಸ್, ETA ಅಪ್ಡೇಟ್ಸ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂಡ್ ಸಮ್ ಅದರ್ ಫೀಚರ್ಸ್. ಮತ್ತೆ ಈ ಒಂದು ಡಿಜಿಟಲ್ ಕನ್ಸೋಲ್ ನಲ್ಲಿ ಸ್ಪೀಡೋಮೀಟರ್, RPM ಮೀಟರ್, ಗಿಯರ್ ಪೊಸಿಷನ್ ಇಂಡಿಕೇಟರ್, ಟೈಮ್, ಫ್ಯೂಯಲ್ ಗೇಜ್, ಓಡೋಮೀಟರ್, ಟ್ರಿಪ್ ಮೀಟರ್ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಸ್ಪೀಡೋಮೀಟರ್ ಕೆಳಗಡೆನೆ USB ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಬೈ ಡಿಫಾಲ್ಟ್ ಬೈಕ್ ಕಂಪನಿನೇ ವಿಂಡ್ ಸ್ಕ್ರೀನ್, ನಕಲ್ ಗಾರ್ಡ್ಸ್ ಎಲ್ಲ ಬರುತ್ತೆ. ಈ ಬೈಕ್ ನ ಸ್ಟೈಲಿಂಗ್ ವಿಚಾರಕ್ಕೆ ಬಂದಾಗ ಹೆವಿ ಬೈಕ್ ತರ ಬಿಟ್ಟಿದ್ದಾರೆ. ಈ ಒಂದು ಬೈಕ್ ನ ಲುಕ್ ವಿಚಾರಕ್ಕೆ ಬಂದಾಗ ಬಿಗ್ ಬ್ರದರ್ ವಿ-ಸ್ಟ್ರಾಮ್ ತರಾನೇ ಬಿಟ್ಟಿದ್ದಾರೆ. ಮುಂದ್ಗಡೆ ಹೆಡ್ಲೈಟ್ ಜೊತೆಗೆ ಬೀಕ್ ನ ಇಂಟಿಗ್ರೇಟೆಡ್ ಮಾಡಿದ್ದಾರೆ, ಲೈಕ್ ಆಫ್ ರೋಡಿಂಗ್ ಬೈಕ್ ತರ. ಅಂಡ್ ಸೈಡ್ ಪ್ಯಾನೆಲ್ಸ್ ನೆಲ್ಲ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾರೆ, ಲೈಕ್ ಒಂಥರ GSA BMW ಬೈಕ್ ತರ ಡಿಸೈನ್ ಮಾಡಿದ್ದಾರೆ. ಈ ಬೈಕ್ ನಲ್ಲಿ ಎಲ್ಲೂ ಫ್ರೇಮ್ ನ ಪಾರ್ಟ್ ಕಾಣಿಸಲ್ಲ ನಮಗೆ ಜಾಸ್ತಿ. ರಿಜಿಡ್ ಫ್ರೇಮ್ ಬರುತ್ತೆ. ಈ ಬೈಕ್ ನಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ. ಪಿಲಿಯನ್ ಹ್ಯಾಂಡಲ್ ಗ್ರಾಬ್ಸ್ ಮತ್ತೆ ರೇರ್ ಕ್ಯಾರಿಯರ್ ಇಂಟಿಗ್ರೇಟೆಡ್ ಆಗಿ ಬಿಟ್ಟಿದ್ದಾರೆ. ಆ ಒಂದು ಕ್ಯಾರಿಯರ್ ನ ಲೋಡ್ ಬಂದು 6 kg ತನಕ ವಿಸ್ಟ್ಯಾಂಡ್ ಮಾಡುತ್ತೆ. ಸೊ 6 kg ತನಕ ಏನ್ ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು ಈ ಒಂದು ರ್ಯಾಕ್ ನಲ್ಲಿ. ಫುಟ್ ಪ್ಯಾಕ್ಸ್ ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಂಜಿನ್ ಗೆ ಅಂಡರ್ ಕೌಲ್ ನ ಕೊಟ್ಟಿದ್ದಾರೆ. ಅದನ್ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ಎಕ್ಸ್ಪಲ್ಸ್ 210 ನಲ್ಲಿ ತುಂಬಾನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಲೈಕ್ ಆಫ್ ರೋಡಿಂಗ್ ಡೈರೆಕ್ಟ್ ಇಂಪ್ಯಾಕ್ಟ್ ಸೈಲೆನ್ಸರ್ ಆಗುತ್ತೆ. ಓವರ್ ಆಲ್ ಟೆಕ್ನಾಲಜಿ ವೈಸ್ ಸಮ್ ಬೇಸಿಕ್ ಫೀಚರ್ಸ್ ಈ ಒಂದು ಬೈಕ್ ನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸುಜುಕಿ ವಿ-ಸ್ಟ್ರಾಮ್ ಬೈಕ್ ನ ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಈ ಒಂದು ಸಸ್ಪೆನ್ಷನ್ ನೀವು ನೋಡಬಹುದು. ಆಫ್ ರೋಡ್ ಅಲ್ಲಿ ಓಡಿಸೋಕೆನೆ ಈ ಒಂದು ರೀತಿ ಸಸ್ಪೆನ್ಷನ್ ನ ಬಿಟ್ಟಿದ್ದಾರೆ. ಫ್ರಂಟ್ ವೀಲ್ ನ ವಿಚಾರಕ್ಕೆ ಬಂದಾಗ 19 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬರುತ್ತೆ. ಫ್ರಂಟ್ ವೀಲ್ ಗೆ ಮಡ್ ಗಾರ್ಡ್ ನ ಕೊಟ್ಟಿದ್ದಾರೆ. ಜೊತೆಗೆ ಬೀಕ್ ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಹೆಡ್ಲೈಟ್ ಜೊತೆಗೆ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋ ಶಾಕ್ ಸಸ್ಪೆನ್ಷನ್ ಬರುತ್ತೆ. ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಅಂಡ್ ವೈರರ್ ಟೈ ಸೆಕ್ಷನ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಎಕ್ಸಾಸ್ಟ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಎಕ್ಸಿಟ್ ಮಫ್ಲರ್ ತರ ಬಿಟ್ಟಿದ್ದಾರೆ. ಓವರ್ ಆಲ್ ಲೆಂತ್ ಬಂದು 2180 mm ಬರುತ್ತೆ. ಓವರ್ ಆಲ್ ವಿಡ್ತ್ ಬಂದು 880 mm ಬರುತ್ತೆ. ಓವರ್ ಆಲ್ ಹೈಟ್ ಬಂದು 1355 mm ಬರುತ್ತೆ. ವೀಲ್ ಬೇಸ್ ಬಂದು 1440 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 205 mm. ಸೀಟ್ ಹೈಟ್ ಬಂದು 835 mm ಬರುತ್ತೆ. ಓವರ್ ಆಲ್ ತೂಕ ಬಂದು ಈ ಒಂದು ಗಾಡಿಯ ತೂಕ ಬಂದು 167 kg ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಇರುತ್ತೆ. ಈ ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 205 mm ಇದೆ. ಆದ್ರೆ ಎಕ್ಸ್ಪಲ್ಸ್ 210 ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 220 mm ಇದೆ. ಎಕ್ಸ್ಪಲ್ಸ್ 210 ಬೈಕಿಗಿನ್ನ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ. ಆದ್ರೆ ಎಕ್ಸ್ಪಲ್ಸ್ 210 ಬೈಕ್ ನ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದೆ. ಸೊ ಅದರಿಂದ ತುಂಬಾ ಕೆಳಗೆ ಹೋಗುತ್ತೆ ಗಾಡಿ. ಸೊ ಡೈಮೆನ್ಷನ್, ವೆಯ್ಟ್ ಮತ್ತೆ ಸಸ್ಪೆನ್ಷನ್, ಬ್ರೇಕ್ಸ್, ಟೈರ್ಸ್ ಮತ್ತೆ ಟೆಕ್ನಾಲಜಿ ಫೀಚರ್ಸ್ ಎಲ್ಲ ನೋಡಿದಾಗ ಈ ಬೈಕ್ ನ ಕಾಂಪಿಟೇಟರ್ ಬಂದು ಎಕ್ಸ್ಪಲ್ಸ್ 210, ಕಾವಾಸಕಿ KLX 230 ಮತ್ತೆ ಹಳೆ ಎಕ್ಸ್ಪಲ್ಸ್ 200, KTM ಅಡ್ವೆಂಚರ್ 250 ಅಂಡ್ ಫೈನಲ್ OG ಬಜಾಜ್ ಪಲ್ಸರ್ 200 AS. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 249cc ಸಿಂಗಲ್ ಸಿಲಿಂಡರ್ 4-stroke 4-valve ಆಯಿಲ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD ಸೆನ್ಸಾರ್ಸ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 26 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದಿ ರೇಟ್ ಆಫ್ 9500 RPM. ಮ್ಯಾಕ್ಸಿಮಮ್ ಟಾರ್ಕ್ 22 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಸಿಸ್ಟಮ್ ಬಂದು F5. ಸ್ಟಾರ್ಟಿಂಗ್ ಸಿಸ್ಟಮ್ ಬಂದು ಎಲೆಕ್ಟ್ರಿಕ್ ಸ್ಟಾರ್ಟ್. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಡೌನ್ ಶಿಫ್ಟ್, ಅಪ್ ಶಿಫ್ಟ್ ಎಲ್ಲ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ 2000 ಇಂದ 3000 ರೂಪಾಯಿ ಆಗುತ್ತೆ. ಫ್ರೀ
ಸರ್ವಿಸ್ ಎಲ್ಲ ಆದ್ಮೇಲೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್, ಮೈಲೇಜ್ ಅರೌಂಡ್ 35 to 40 ಆರಾಮಾಗಿ ಕೊಡುತ್ತೆ. ರಿಯಲ್ ಟೈಮ್ ಮೈಲೇಜ್ ಹೇಳ್ಬೇಕು ಅಂದ್ರೆ 35 to 36 ಆರಾಮಾಗಿ ಕೊಡುತ್ತೆ. ಹೆಂಗನ ಉಜ್ಜಾಡ್ರಿ ಗಾಡಿನ. ಮತ್ತೆ ಈ ಒಂದು ಬೈಕ್ ನಲ್ಲಿ ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರಲ್ಲ. ಆಫ್ ರೋಡಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು, ಹೈವೇ ಕ್ರೂಸಿಂಗು ಚೆನ್ನಾಗಿರುತ್ತೆ. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಸುಜುಕಿ ವಿ-ಸ್ಟ್ರೋಮ್ XX ಬೈಕ್ನ. ಈ ಒಂದು ಬೈಕು ಡೈರೆಕ್ಟ್ ಕಾಂಪಿಟೇಷನ್ ಟು ಎಕ್ಸ್ಪಲ್ಸ್ 210. ಬಟ್ ಈ ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸು ಎಕ್ಸ್ಪಲ್ಸ್ 210ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಗಾಡಿ ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ, ಇಂಜಿನ್ ಸೌಂಡ್ ಈ ಥರ ಕೇಳಿಸ್ತಾ ಇದ್ದಾರೆ. ಲೆಟ್ಸ್ ಗೋ. ಎಕ್ಸ್ಪಲ್ಸ್ 210 ವೆಯ್ಟ್ ಏನು ಬರುತ್ತೋ ಅಂದರೆ ಗಾಡಿಯ ತೂಕ ಏನು ಬರುತ್ತೋ ಈ ಒಂದು ಗಾಡಿಯ ತೂಕನೂ ಅಷ್ಟೇ 167 kg ಬರುತ್ತೆ. ಬಟ್ ಈ ಒಂದು ಗಾಡಿಯ ಡಿಸ್ಪ್ಲೇಸ್ಮೆಂಟು ಜಾಸ್ತಿ ಇದೆ. ಇದು 250cc, ಎಕ್ಸ್ಪಲ್ಸ್ ಬಂದು 210cc. ಸೊ ಡೇ ಟೈಮ್ ರನ್ನಿಂಗ್ ಲೈಟ್ ಈ ಥರ ಫಾಲ್ ಆಗ್ತಾ ಇದೆ, ಹೈ ಬೀಮು, ಇಂಡಿಕೇಟರು. ಸೊ ನೀವು ಈ ಗಾಡಿ ತಗೊಂಡ್ರೆ ನೈಟ್ ಟೈಮ್ ಓಡಿಸ್ತೀರಂದ್ರೆ ಅಂದರೆ ಒಂದು 8 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆ ಹಂಗೆ ಓಡಿಸ್ತೀರಂದ್ರೆ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಹಿಂಡನ ಗಾಡಿನ. ವಾವ್, ಬ್ರೇಕಿಂಗ್ ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ABS. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ. ನನ್ನ ತೂಕ ಬಂದು 90 kg. ಹತ್ತಿ ಯಾವ ಥರ ಹತ್ತುತ್ತೆ ನೋಡಿ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ಬ್ಯಾಕ್ ಸೈಡ್ನ ಟೈರು 140 ಸೆಕ್ಷನ್ ಇದೆ. ಆದರೆ ಎಕ್ಸ್ಪಲ್ಸ್ 210ಅಲ್ಲಿ ಕಮ್ಮಿ ಇದೆ ಗುರು. ಕಾರ್ನರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಗಾಡಿಯಲ್ಲಿ, ಭಯ ಬಂದ್ಬಿಡುತ್ತೆ. ಎಕ್ಸ್ಪಲ್ಸ್ 210 ರೈಡಿಂಗ್ ರಿವ್ಯೂನ ನಾನು ಹೈ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ನ ನೋಡೋಣ ಬನ್ನಿ. ಈ ಒಂದು ಬೈಕ್ನಲ್ಲಿ ನ್ಯೂಟ್ರಲ್, ಮಿರರ್ ಎಲ್ಲ ಸೆಟ್ ಆಗಿದೆ. ಫಸ್ಟ್ ಗೇರ್ ಹಾಕೋಣ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್. ಥರ್ಡ್ ಗೇರ್ಗೆ 100 ಟಚ್ ಆಗುತ್ತಲ್ಲ ಗುರು. ಫೋರ್ತ್ ಗೇರಲ್ಲೇ 110 ಕ್ರಾಸ್ ಆಗುತ್ತಲ್ಲ ಗುರು. ಮಸ್ತಾಗಿದೆ ಗಾಡಿ, ರಿಲಯಬಲ್ ಫುಲ್ಲು. ಈ ಥರ ಮನುವರೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ವೈ ಬಿಕಾಸ್ ವೈಡರ್ ಟೈರ್ ಸೆಕ್ಷನ್, ಸಖತ್ತಾಗಿದೆ. ಹೈವೇನಲ್ಲಿ ಓಡಿಸೋಕ್ಕೆ ತುಂಬಾ ಚೆನ್ನಾಗಿದೆ. ಹೈ ಸ್ಪೀಡ್ ಸ್ಟೆಬಿಲಿಟಿ ಇದೆ.
ಆರಾಮಾಗೆ 100 ಕ್ರೂಸ್ ಮಾಡ್ಬೋದು. ಈ ಥರ ನಿಂತ್ಕೊಂಡೆಲ್ಲ ಹೋಗ್ಬೋದು. ಪಿಕಪ್ ಚೆನ್ನಾಗಿದೆ. ಯೂ ಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ ಬನ್ನಿ. ನನ್ನ ಹೈಟ್ ಬಂದು 5.7. ಒಂದು ಕಾಲನ್ನ ನೆಲಕ್ಕಿಟ್ಟು ಆರಾಮಾಗಿ ತಗೊಳ್ಬೋದು. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಎಕ್ಸ್ಪಲ್ಸ್ 210, ಎಕ್ಸ್ಪಲ್ಸ್ 200, KTM ಅಡ್ವೆಂಚರ್ 250 ಬರುತ್ತೆ ಇದಕ್ಕೆ ಕಾಂಪಿಟೇಷನ್ ಆಗಿ. ಅವೆಲ್ಲ ಬಿಟ್ಟು ಈ ಒಂದು ಬೈಕ್ನ ಯಾಕೆ ತೊಗೊಳ್ಬೇಕು ಅಂತ ಹೇಳೋದಾದರೆ 250cc, ಆಯಿಲ್ ಕೂಲ್ಡ್ ಇಂಜಿನ್ನು, ಸರ್ವಿಸ್ ಮೇಂಟೆನೆನ್ಸು 2,500 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗ್ಬೋದು. ಮೈಲೇಜ್ ಬಂದು 35 to 40. ಸೊ ಈ ಗಾಡಿ ತಾನೇ ನಿಮಗೆ ಟೆನ್ಷನ್ ಇರಲ್ಲ ಲಾಂಗ್ ಡ್ರೈವ್ ಹೋಗೋಕ್ಕೆ ಅಥವಾ ಡೈಲಿ ಆಫೀಸು ಕಾಲೇಜಿಗೆ ಓಡಾಡೋಕ್ಕೆ. ನೀವು ಅಕಸ್ಮಾತು ಅಡ್ವೆಂಚರ್ 250 KTM ಏನಾರ ತಗೊಂಡ್ರೆ ಸರ್ವಿಸ್ ಕಾಸ್ಟ್ ಜಾಸ್ತಿ, ಮೈಲೇಜ್ ಕಮ್ಮಿ, ಲಿಕ್ವಿಡ್ ಕೂಲ್ಡ್ ಇಂಜಿನು, ವೇರ್ ಆ್ಯಂಡ್ ಟೈರ್ ಇರುತ್ತೆ. ಈ ಬೈಕೆಲ್ಲ ವೇರ್ ಆ್ಯಂಡ್ ಟೈರ್ ಎಲ್ಲ ಜಾಸ್ತಿ ಇರಲ್ಲ ಯಾಕಂದರೆ ಆಯಿಲ್ ಕೂಲ್ಡ್ ಇಂಜಿನು. ಬಟ್ ಚೈನ್ ಎಕ್ಸ್ಪೋಸ್ ಆಗಿರುತ್ತೆ, ಚೈನ್ ಕ್ಲೀನು, ಚೈನ್ ಲೂಬು ಮಾಡ್ಕೊಬೇಕು. ಅದು ಬಿಟ್ಟರೆ ಇಟ್ಸ್ ಆ್ಯನ್ ಬ್ಯೂಟಿಫುಲ್ ಬೈಕ್ ಅಂತ ಹೇಳ್ತೀನಿ. ಎಕ್ಸ್ಪಲ್ಸ್ 210 ವಿಚಾರಕ್ಕೆ ಬಂದಾಗ ಇಟ್ ಈಸ್ ಆ್ಯನ್ ಅಡ್ವೆಂಚರ್ ಪ್ಲಸ್ ಎಂಡ್ಯೂರೋ ಬೈಕ್ ಥರ. ಸೊ ಕಾರ್ನರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಬೈಕ್ನಲ್ಲಿ, ಯಾಕಂದರೆ ಟೈರ್ನ ಸೆಕ್ಷನ್ನು, ಬ್ಯಾಕ್ ಸೈಡ್ನ ಟೈರ್ನ ಸೆಕ್ಷನ್ನು ಕಮ್ಮಿ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ಬಂದು ಅಡ್ವೆಂಚರ್ ಪ್ಲಸ್ ಟೂರಿಂಗ್ ಬೈಕು. ನೀವು ಮುಂದ್ಗಡೆ ಸಸ್ಪೆನ್ಷನ್ ನೋಡಿದ್ರೆ ಅಡ್ವೆಂಚರ್ ಬೈಕಿಗೆ ಯಾವ ಥರ ಒಂದು ಏನೋ ಸಸ್ಪೆನ್ಷನ್ ಕೊಟ್ಟಿರ್ತಾರೋ ಅದೇ ಥರ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಸೊ ನೀವು ಫುಲ್ ಆಫ್ ರೋಡಿಂಗು ಮಾಡ್ಬೋದು, ಫುಲ್ ಟೂರಿಂಗು ಮಾಡ್ಬೋದು. ಆ್ಯಂಡ್ ಈ ಒಂದು ಗಾಡಿ ಬಗ್ಗೆ ನಾನು ಪರ್ಸ್ನಲಿ ಹೇಳೋದಾದರೆ, ನಾನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹಿರಿಯೂರ ಹತ್ರ ನಾನು 100 ಕ್ರೂಸ್ ಮಾಡ್ತಿದ್ದೆ ನಾನು ನನ್ನ ಕಾರ್ನಲ್ಲಿ. ಸೊ ನನ್ನ ಕಾರ್ ಬಂದು ಮಾರುತಿ ಸುಜುಕಿ ಡಿಸೈರು. ಸೊ ಕ್ರೂಸಿಂಗ್ ಮಾಡ್ಬೇಕಾರೆ ಒಂದು ಗಾಡಿ ಜಿಪ್ ಅಂತ ಹೋಯಿತು. ನಾನು ಯಾವುದಪ್ಪ ಹಿಂಗೆ ಹೋಯ್ತು ಗಾಡಿ ಅಂತ ನೋಡಿದ್ರೆ ವಿಸ್ಟೋಮು, ಇದೇ ಗಾಡಿ ಬ್ಲ್ಯಾಕ್ ಕಲರು. ಅವನು 130 ಕ್ರೂಸ್ ಮಾಡ್ತಾವನೆ. ನಾನು ಬಡ್ಡಿ ಮಗಂದಿದ್ದು ಅಷ್ಟು ಜೋರಾಗಿ ಹೋಗುತ್ತಾ ಅಂತ ನನಗೆ. ಸೊ ಅವನ್ನ ನಾನು ಕ್ಯಾಚ್ ಮಾಡೋಕ್ಕೆ 15 ಮಿನಿಟ್ಸ್ ತಗೊಂಡಿದ್ದೀನಿ ಕಾರ್ನಲ್ಲಿ. ಸೊ ಅವನು ನನ್ನ ಪ್ರಕಾರ ಅವನು 140 ಇದ್ದ ಅಂದ್ಕೊತೀನಿ. ಸೊ ಇವತ್ತು ಈ ಗಾಡಿನ ಓಡಿಸ್ದೆ. ಈಗ ನನ್ನ ಒಂದು ರೆಸ್ಪಾನ್ಸ್ ಏನಪ್ಪ ಅಂದರೆ ಆರಾಮಾಗಿ 100 ಕ್ರೂಸ್ ಮಾಡ್ಬೋದು. ಕ್ರೂಸ್ ಅಂದರೆ ಏನು ಗೊತ್ತಾ, ಇಂಜಿನ್ನು ಸ್ಟ್ರೆಸ್ ತಾನಲ್ಲ, ಸುಮ್ಮನೆ 100 ಹೋಗ್ತಿರುತ್ತೆ. ನೀವು 6 ಗೇರಿ ಹಾಕೊಂಡ್ರೆ ಸುಮ್ಮನೆ 100 ಹೋಗ್ತಿರುತ್ತೆ. ರಿಲಯಬಲ್ ಇದೆ ಇಂಜಿನ್ನು, ಡ್ಯೂರಬಲ್ ಇದೆ ಅಂತ ಹೇಳ್ತೀನಿ. ತುಂಬಾ ಏನು ಸ್ಟ್ರೆಸ್ ತಾನಲ್ಲ ಇಂಜಿನ್ನು ಹೈಯರ್ ಸ್ಪೀಡ್ಸ್ನಲ್ಲಿ. ಆ್ಯಂಡ್ ಲೋ ಆ್ಯಂಡ್ ಟಾರ್ಕು ಚೆನ್ನಾಗಿದೆ, ಯಾಕಂದರೆ ತುಂಬಾ ಟಾರ್ಕ್ ಜಾಸ್ತಿ ಕೊಟ್ಟಿದ್ದಾರೆ. ಬೇರೆ ಬೈಕ್ಸಲ್ಲೆಲ್ಲ 20 Nm ಆಫ್ ಟಾರ್ಕ್ ಕೊಡ್ತಾರೆ, ಬಟ್ ಈ ಒಂದು ಬೈಕ್ನಲ್ಲಿ 22 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ. ಪವರು ಜಾಸ್ತಿ ಇದೆ. ಈ ಒಂದು ಬೈಕ್ ಹೆಂಗಂದ್ರೆ ನೀವು ವೀಕೆಂಡ್ಸಲ್ಲಿ ನೀವು ಆಫ್ ರೋಡಿಂಗ್ ಮಾಡ್ಬೋದು, ವೀಕ್ ಡೇಸಲ್ಲಿ ನೀವು ಆಫೀಸಿಗೆ ತಗೊಂಡು ಹೋಗ್ಬೋದು. ನಿಮ್ಮ ಹೈಟ್ ಬಂದು 5.7, 5.5, 5.6 ಆದರೂ ಇರಬೇಕು. ಯಾಕಂದರೆ ಕಾಲು ನೆಲಕ್ಕೆ ತಾಗಲ್ಲ, ಅದಕ್ಕಿಂತ ಕಮ್ಮಿ ಇದ್ದರೆ ಫೂಟು ಫ್ಲ್ಯಾಟ್ ಆಗಲ್ಲ. ಸೊ ಇನ್ನೂ ಹೇಳಬೇಕು ಅಂದರೆ ಈ ಗಾಡಿ ತೊಗೊಳ್ಬೇಕೋ ತೊಗೊಳ್ಬಾರ್ದು ಅಂತ ಹೇಳಿದ್ರೆ ನಾನು ಹೇಳೋದೇನೆಂದರೆ ಯಾವಾಗ್ಲೂ CC ಪವರು ಜಾಸ್ತಿ ಇದ್ದರೆ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಸಿಟಿ ಯೂಸೇಜಲ್ಲಿ ಆರಾಮಾಗಿ ಓಡಿಸ್ಬೋದು. ರೈಡರ್ ಟ್ರ್ಯಾಂಗಲ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ರೈಡರ್ನ ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ, ಹಿಂದೆ ಮುಂದೆ ಎಲ್ಲ ಕೂತ್ಕೊಳ್ಬೋದು. ಪಿಲಿಯನ್ನು ಆರಾಮಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು, ಯಾಕಂದರೆ ಕುಷನಿಂಗು ಮತ್ತು ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ ಪಿಲಿಯನ್ದು. ಆ್ಯಂಡ್ ಇದರೊಳಗೆ ಲೋಯರ್ ಸೀಟ್ ಹೈಟು ಬರುತ್ತೆ, ಅದು ನಿಮ್ಮ ಹೈಟಿಗೆ ತಕ್ಕಂತೆ ಅದು ನೋಡಿ ಪರ್ಚೇಸ್ ಮಾಡಿ. ಸಸ್ಪೆನ್ಷನ್ ಟ್ರಾವೆಲ್ ಮುಂದ್ಗಡೆದು ಮಿನಿಮಲ್ ಆಗಿದೆ, ಎಕ್ಸ್ಪಲ್ಸ್ ಥರ ತುಂಬಾ ಜಾಸ್ತಿ ಇಲ್ಲ.
ಮುಂದ್ಗಡೆ 19 ಇಂಚಸ್ ಟೈರ್ ಪ್ರೊಫೈಲು, ಹಿಂದ್ಗಡೆ 17 ಇಂಚಸ್ ಟೈರ್ ಪ್ರೊಫೈಲು. ಡೀಸೆಂಟ್ ಬೈಕು, ಅಂದರೆ ತುಂಬಾ ಏನೋ ಎಂಡಿರೋ ಬೈಕ್ ಥರ ಬಿಟ್ಟಿಲ್ಲ, ಇದನ್ನು ಅಡ್ವೆಂಚರ್ ಟೂರರ್ ಬೈಕ್ ಥರ ಬಿಟ್ಟಿದ್ದಾರೆ. ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಬೈಕ್ ಅಂತಲೇ ಹೇಳ್ಬೋದು. ಯಾಕಂದರೆ 200cc ಅಲ್ಲಿ ಎಲ್ಲೂ ಯಾವೊಂದು ಕಂಪ್ನಿಯಲ್ಲೂ ಟೂರಿಂಗ್ ಬೈಕ್ ಇಲ್ಲ. ಈ ಒಂದು ಬೈಕ್ನಲ್ಲಿ ಅಷ್ಟೇ ಇರೋದು, ಸುಜುಕಿ ಮತ್ತು ಹೀರೋದಲ್ಲಿ ಅಷ್ಟೇ ಇರೋದು. ನೆಕ್ಸ್ಟ್ ಬಿಟ್ಟರೆ ಬಜಾಜ್ ಅವ್ರು ಬಿಡಬೇಕು ಅಷ್ಟೇ. ಬಟ್ ಇರೋದ್ರಲ್ಲಿ ಈಗ 2025 ಫಸ್ಟ್ ಹಾಫಲ್ಲಿ ಯಾವುದು ಬೆಟರ್ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟ್ ಪ್ಲೇಸ್ ಬಂದು ಸುಜುಕಿ ವಿ-ಸ್ಟ್ರಾಮು, ಯಾಕಂದರೆ ವೆಲ್ ಎಸ್ಟಾಬ್ಲಿಷ್ಡ್ ಬೈಕ್ ಅಂತ ಹೇಳ್ತೀನಿ. ಸೆಕೆಂಡ್ ಪ್ಲೇಸ್ ಬಂದು ಕಣ್ಮುಚ್ಕೊಂಡು ಎಕ್ಸ್ಪಲ್ಸ್ 210. ಥರ್ಡ್ ಪ್ಲೇಸ್ ಬಂದು ಅಡ್ವೆಂಚರ್ 250. ಪ್ರೈಸ್ ವೈಸಲ್ಲಿ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದು ಬದಲು ವಿ-ಸ್ಟ್ರಾಮು, ಎಕ್ಸ್ಪಲ್ಸ್ 210 ಇವರಲ್ಲಿ ಯಾವ್ದಾನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳೋದೇನೆಂದರೆ ವೆಲ್ ಎಸ್ಟಾಬ್ಲಿಷ್ಡ್, ಅಂದರೆ ತುಂಬ ವರ್ಷದಿಂದ ಮಾರ್ಕೆಟಲ್ಲಿ ಇದು ಹೆಸರು ಚೆನ್ನಾಗಿದೆ, ಬಲ್ಕಿಯಾಗಿದೆ ಗಾಡಿ. ಒಂದು ಸ್ವಲ್ಪ ಏನು BMW GSA ಥರನೇ ಇದೆ ಒಂದು ಸ್ವಲ್ಪ ನೋಡೋಕ್ಕೆ. ಸೊ ಒಂದು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಒಂದು ಬೈಕು ಹೇಳಿ ಮಾಡಿಸ್ದಂಗಿದೆ. ಸೊ ಓವರಾಲಾಗಿ ಹೇಳಬೇಕು ಅಂದರೆ ಸಖತ್ ಬೈಕು. ಈ ಒಂದು ಗಾಡಿನ ಬಂದು ನೀವು ಅವನೀಸ್ ಸುಜುಕಿ ವಿಜಯನಗರದಲ್ಲಾದ್ರೂ ತೊಗೊಳ್ಳಿ ಅಥವಾ ಕೆಂಗೇರಿಯಲ್ಲಾದ್ರೂ ತೊಗೊಳ್ಳಿ. ಏನಂದರೆ ಒಳ್ಳೆ ಗಾಡಿನ ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ತಗೊತೀನಂದರೆ ನಾನು ಹೇಳ್ತೀನಿ ಸುಜುಕಿಗೆ ಹೋಗಿ. ಹೀರೋ ನಿಮ್ಮ ಇಷ್ಟ, ಅದು ಹೊಸ್ದಾಗಿ ಬಂದಿದೆ, ಟೆಸ್ಟ್ ಆ್ಯಂಡ್ ಟ್ರಯಲ್ ಎಲ್ಲ ಮಾಡಬೇಕಾಗುತ್ತದು. ಸೊ ನೆಗೆಟಿವ್ ಪಾಯಿಂಟ್ಸ್ ಅನ್ನೋದು ಅದರಲ್ಲಿ ಇನ್ನೂ ಯಾರೂ ಎತ್ತಿಡಿಯೋಕ್ಕಾಗಿಲ್ಲ, ಯಾಕಂದರೆ ಅದು ಇನ್ನೂ ಹೊಸ ಗಾಡಿ. ಬಟ್ ಈ ಒಂದು ಗಾಡಿಯಲ್ಲಿ ನೆಗೆಟಿವ್ ಪಾಯಿಂಟು ಪಾಸಿಟಿವ್ ಪಾಯಿಂಟ್ ಎಲ್ಲ ಹೇಳಿ ರುಬ್ಬಾಕಿದ್ದಾರೆ. ಸೊ ವೆಲ್ ಎಸ್ಟಾಬ್ಲಿಷ್ಡ್ ಬೈಕ್ಸ್ನ ಯಾವತ್ತೂ ತೊಗೊಳ್ಬೇಕು. ಹೊಸ್ದಾಗಿ ಬಿಟ್ಟಿರೋದು ಆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಆ ಒಂದು ಫೀಚರ್ಸ್ ಎಲ್ಲ ಈ ಒಂದು ಬೈಕಲ್ಲೂ ಇದೆ. 10x10 ನ್ಯಾವಿಗೇಷನ್ ಎಲ್ಲ ಇದೆ. ಬಟ್ ABS ಮೂಡ್ಸ್ ಈ ಒಂದು ಬೈಕಲ್ಲಿ ಇಲ್ಲ. ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಹೈವೇ ಟೂರಿಂಗು. ಅದು ಫುಲ್ಲು ಎಂಡ್ಯೂರೋ ಬೈಕ್ ಥರ ಬಿಟ್ಬಿಟ್ಟವರಲ್ಲ, ಅದಕ್ಕೆಲ್ಲ ಬೇಕಾಗುತ್ತೆ. ಓವರಾಲ್ ಗಾಡಿ ಮಾತ್ರ ಸಖತ್ತಾಗಿದೆ, ಸೆಕ್ಸಿ ಆಗಿದೆ ಅಂತಲೇ ಹೇಳ್ತೀನಿ.